Okay, next topic is structured programming. What is structured programming? ಹೆಸರೇ ಹೇಳ್ತದೆ ಸ್ಟ್ರಕ್ಚರ್ಡ್. ಅದಕ್ಕೊಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ ಇರಬೇಕಂದ್ರೆ ಏನು ಮಾಡಬೇಕು? ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಇಸ್ ಎ ಪ್ರೋಗ್ರಾಮಿಂಗ್ ಟೆಕ್ನಿಕ್. ಅದೊಂದು ಏನಾಗಿದೆ? ಒಂದು ಪ್ರೋಗ್ರಾಮಿಂಗ್ ಟೆಕ್ನಿಕ್ ಆಗಿದೆ. ದಟ್ ಯೂಸಸ್ ಸೀಕ್ವೆನ್ಸ್, ಸೆಲೆಕ್ಷನ್, ಇಟರೇಷನ್ ಅಂಡ್ ದ ಮಾಡ್ಯುಲಾರಿಟಿ. ಈ ನಾಲ್ಕನ್ನು ಯೂಸ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಆಗಿ ಒಂದು ಪ್ರೋಗ್ರಾಮಿಂಗ್ ಟೆಕ್ನಿಕ್ ಏನಾಗುತ್ತೆ ಅಂದ್ರೆ ಒಂದು ಸ್ಟ್ರಕ್ಚರ್ ಬರ್ತದೆ. ಇಟ್ ಈಸ್ ಎ ಪ್ರೋಗ್ರಾಮಿಂಗ್ ಟೆಕ್ನಿಕ್ ದಟ್ ಯೂಸಸ್ ದ ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ಸ್. ಆಲ್ರೆಡಿ ಡಿಫೈನ್ ಮಾಡಿದ್ವಿ ನಾವು ಕೆಲವೊಂದು ಸ್ಟ್ರಕ್ಚರ್ಸ್ ನ. ಆ ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ಸ್ ಯಾವ್ಯಾವ ಅಂದ್ರೆ ಸೀಕ್ವೆನ್ಸ್ ಆಗಿರ್ಬೋದು, ಸೆಲೆಕ್ಷನ್ ಆಗಿರ್ಬೋದು, ಇಟರೇಷನ್ ಆಗಿರ್ಬೋದು, ಮಾಡ್ಯುಲಾರಿಟಿ ಆಗಿರ್ಬೋದು. ಇವನ್ನೆಲ್ಲದನ್ನು ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ಸ್ ಅಂತ ಯೂಸ್ ಮಾಡಿದೀವಿ. ಆ ಸ್ಟ್ರಕ್ಚರ್ಸ್ ನ ಒಂದು ಪ್ರೋಗ್ರಾಮಿಂಗ್ ಟೆಕ್ನಿಕಲ್ ಯೂಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್? ಫಸ್ಟ್ ಒನ್, ಇಟ್ ಈಸ್ ವೆರಿ ಈಸಿ ಟು ರೈಟ್. ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ಸ್ ನಾವು ಈಸಿಯಾಗಿ ಬರೀಬಹುದು. ನೆಕ್ಸ್ಟ್, ಸೆಕೆಂಡ್ ಒನ್, ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಈಸಿಯಾಗಿ ನಾವೇನ್ ಮಾಡ್ಬೋದು, ಅದನ್ನ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್, ಥರ್ಡ್ ಒನ್, ಇಟ್ ಈಸ್ ವೆರಿ ಈಸಿ ಟು ಡಿಬಗ್ ಅಟ್ ಎನಿ ಸ್ಟೆಪ್. ಯಾವ ಸ್ಟೆಪ್ ಅಲ್ಲಿ ಬೇಕಾದ್ರೆ ಏನ್ ಮಾಡ್ಬೋದು ನಾವು ಡಿಬಗ್ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟ್, ಫೋರ್ತ್ ಒನ್, ದ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ವರ್ಕ್ಸ್ ಬುಕ್ ಲೈಕ್ ರೀಡಬಿಲಿಟಿ. ಯಾವ ತರ ನಾವು ಒಂದು ಬುಕ್ ಮೇಲ್ಗಡೆಯಿಂದ ಕೆಳಗಡೆಗೆ ನಾವು ಏನ್ ಮಾಡ್ತೀವಿ, ಓದ್ಕೊಂತ ಬರ್ತಿದ್ದಾನೆ. ಕೆಳಗಡೆಯಿಂದ ಮೇಲೆ ಓದ್ತೀವ, ಮೇಲ್ಗಡೆಯಿಂದ ಕೆಳಕ್ಕೆ ನಾವು ಯಾವ ತರ ಒಂದು ಬುಕ್ ನ ಓದ್ತೀವೋ ಅದೇ ತರನೇ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಕೂಡ ವರ್ಕ್ ಆಗೋದು. ದೀಸ್ ಆರ್ ದ 4 characteristic features of structured programming. It is a programming technique that uses the well defined structures. ನಮ್ಗೆ ಆಲ್ರೆಡಿ ಗೊತ್ತಿರೋ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾವ ನಾವು. ಯಾವ ವೇಲ್ ಆಲ್ರೆಡಿ ಗೊತ್ತಿರೋ ಸ್ಟ್ರಕ್ಚರ್ಸ್ ನಮಗೆ ಸೀಕ್ವೆನ್ಸ್ ಕನ್ಸ್ಟ್ರಕ್ಟ್, ಸೆಲೆಕ್ಷನ್ ಕನ್ಸ್ಟ್ರಕ್ಟ್, ಇಟರೇಷನ್ ಕನ್ಸ್ಟ್ರಕ್ಟ್ ಅಂಡ್ ಮಾಡ್ಯುಲಾರಿಟಿ. ಗೊತ್ತಾ ಇದೆಯಾ? ಈ 4 ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ಸ್ ನ ಒಂದು ಪ್ರೋಗ್ರಾಮಿಂಗ್ ಟೆಕ್ನಿಕಲ್ ಯೂಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆರ್ ಫೀಚರ್ಸ್ ಆಫ್ ದ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್? ಫಸ್ಟ್ ಒನ್, ಇಟ್ ಈಸ್ ವೆರಿ ಈಸಿ ಟು ರೈಟ್. ಏನ್ ಮಾಡ್ಬೋದು ನಾವು ಈಸಿಯಾಗಿ ಬರೀಬಹುದು. ಸೆಕೆಂಡ್ ಒನ್, ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಏನ್ ಮಾಡ್ಬೋದು ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್, ಮೂರನೇದು, ಇಟ್ ಈಸ್ ವೆರಿ ಈಸಿ ಟು ಡಿಬಗ್ ಅಟ್ ಎನಿ ಸ್ಟೆಪ್. ಡಿಬಗ್ ಅಂದ್ರೆ ಏನು? ಎಲ್ಲಿ ತಪ್ಪಿದೆಯೋ ಅದನ್ನ ಹುಡುಕೋದು, ಅದನ್ನ ಕರೆಕ್ಷನ್ ಮಾಡೋದು. ನೆಕ್ಸ್ಟ್, ಫೋರ್ತ್ ಒನ್, ಇಟ್ ವರ್ಕ್ಸ್ ಬುಕ್ ಲೈಕ್ ರೀಡಬಿಲಿಟಿ. ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಯಾವ ತರ ವರ್ಕ್ ಆಗುತ್ತೆ? ನಾವು ಬುಕ್ ನ ಯಾವ ತರ ಓದ್ತೀವೋ ಆ ತರ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಇದು. ದೀಸ್ ಆರ್ ದ 4 ಅಡ್ವಾಂಟೇಜಸ್ ಆರ್ ಫೀಚರ್ಸ್ ಆಫ್ ದ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಈಸ್ ಮಾಡ್ಯುಲಾರ್ ಪ್ರೋಗ್ರಾಮಿಂಗ್. ಮಾಡ್ಯುಲಾರ್ ಪ್ರೋಗ್ರಾಮಿಂಗ್. ವಾಟ್ ಈಸ್ ಮಾಡ್ಯುಲಾರ್ ಪ್ರೋಗ್ರಾಮಿಂಗ್? A complex problem is divided into sub-problems. Each sub-problem is called one module and this process is called modular programming. ಒಂದು ಕಷ್ಟವಾಗಿರೋ ಪ್ರೋಗ್ರಾಮ್ ನ ಡಿವೈಡ್ ಮಾಡಿದೀವಿ ಸ್ಮಾಲರ್ ಸಬ್ ಪ್ರೋಗ್ರಾಮ್ಸ್ ಆಗಿ. ಹೌದಾ? ಪ್ರತಿಯೊಂದು ಸ್ಮಾಲರ್ ಸಬ್ ಪ್ರೋಗ್ರಾಮ್ ನಾವು ಏನಂತ ಕರೀಬಹುದು ಅಂದ್ರೆ ಒನ್ ಮಾಡ್ಯೂಲ್ and this process is called modular programming. A complex program is divided into smaller sub-programs. Each sub-program is called one module and this process or this technique is called modular programming. ನಮ್ಮ ಹತ್ರ ಒಂದು ಕಷ್ಟವಾಗಿರೋ ಪ್ರೋಗ್ರಾಮ್ ಇದೆ, ಅದನ್ನ ಸ್ಮಾಲ್ ಪ್ರೋಗ್ರಾಮ್ಸ್ ಆಗಿ ಡಿವೈಡ್ ಮಾಡಿದ್ವಿ. ಪ್ರತಿಯೊಂದು ಸ್ಮಾಲ್ ಪ್ರೋಗ್ರಾಮ್ ನ ಒಂದು ಮಾಡ್ಯೂಲ್ ಅಂತ ಕರಿತೀವಿ. ಈ ಪ್ರೋಸೆಸ್ ನೇ ನಾವೇನಂತ ಕರಿತೀವಿ ಅಂದ್ರೆ ಮಾಡ್ಯುಲಾರ್ ಪ್ರೋಗ್ರಾಮಿಂಗ್. Then what are the advantages of this modular programming? First one, reusability.
In modular programming, the modules can be repeated several times in a program. ಒಂದು ಪ್ರೋಗ್ರಾಮ್ ಅಲ್ಲಿ ಮಾಡ್ಯೂಲ್ಸ್ ಏನಾಗಿದೆ ಸೆವೆರಲ್ ಟೈಮ್ಸ್ ಏನಾಗ್ತವೆ ರಿಪೀಟ್ ಆಗ್ತಾ ಇದಾವೆ. Therefore the modules can be reusable. ಒಂದು ಕಡೆ ಯೂಸ್ ಮಾಡಿರೋದನ್ನ ಇನ್ನೊಂದು ಕಡೆ ನಾವೇನ್ ಮಾಡಬಹುದು, ಅದನ್ನ ರೀಯೂಸ್ ಮಾಡ್ಕೋಬಹುದು. Reusability means the modules can be repeated several times in a program. several times repeat ಆಗ್ತಾ ಇರ್ತವೆ. ಆದ್ರಿಂದ the modules can be repeated several times in a program. Therefore the modules are reusable. ಕೆಲವೊಂದು ಕಡೆ ರಿಪೀಟ್ ಆಗ್ತಾ ಇದಾವೆ, ಆದ್ರಿಂದಾನೆ ಒಂದು ಕಡೆ ಯೂಸ್ ಮಾಡಿರೋ ಮಾಡ್ಯೂಲ್ ನ ಇನ್ನೊಂದು ಕಡೆ ನಾವೇನ್ ಮಾಡಬಹುದು, ಅದನ್ನೇ ರೀಯೂಸ್ ಮಾಡ್ಕೋಬಹುದು. That is the first one. Next, second one is debugging is easier. Debugging is easier. Debugging is easier ಅಂದ್ರೆ ಏನು? In modular programming, the modules are smaller and clear. ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಲ್ಲಿ ಏನಾಗಿದೆ ಅಂದ್ರೆ ಮಾಡ್ಯೂಲ್ಸ್ ತುಂಬಾ ಸ್ಮಾಲ್ ಚಿಕ್ಕದಾಗಿದ್ದಾವೆ ಮತ್ತೆ ಕ್ಲಿಯರ್ ಆಗಿದ್ದಾವೆ. therefore it is very easy to debug. ನಮಗೆ ಚಿಕ್ಕದಾಗಿರೋ ಒಂದು ಪ್ರೋಗ್ರಾಮ್ ಆಗಿರೋದ್ರಿಂದ ಅದರಲ್ಲಿ ನಾವು ಈಸಿಯಾಗಿ ಏನಾದರೂ ತಪ್ಪಾಗಿದ್ರು ಅದನ್ನ ಐಡೆಂಟಿಫಿಕೇಶನ್ ಮಾಡಿ ಕರೆಕ್ಷನ್ ಮಾಡ್ಕೋಬಹುದು. that is the second one. next, third one ಬಂದು use of library functions. Use of library functions. Use of library functions. In modular programming, the programmer can use his or her own library functions. ನಮಗೆ ಬೇಕಾಗಿರೋ ಪ್ರೋಗ್ರಾಮರ್ ನಾನೇನ್ ಮಾಡ್ತೀನಿ, ನನಗೆ ಬೇಕಾಗಿರೋ ಒಂದು ಫಂಕ್ಷನ್ಸ್ ನಾನೇನ್ ಮಾಡ್ತೀನಿ ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಆಪ್ಷನ್ ಇದೆ. In modular programming, the programmer can use his, ಅವನಾಗಿರ್ಬೋದು ಅಥವಾ ಪ್ರೋಗ್ರಾಮರ್ ಅವಳಾಗಿರ್ಬೋದು, ಯಾರೇ ಆಗಿರಲಿ, can use the library functions. ಯೂಸರ್ ಡಿಫೈನ್ಡ್ ಅಂದ್ರೆ ಅವನಿಗೆ ಬೇಕಾಗಿರೋ ಒಂದು ಫಂಕ್ಷನ್ಸ್ ಅವನು ಏನ್ ಮಾಡ್ಬೋದು, ಅದನ್ನ ಡಿಫೈನ್ ಮಾಡ್ಕೊಂಡು ಅದನ್ನ ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡ್ಬೋದು. ಆ ತರ ಒಂದು ಆಪ್ಷನ್ ಇದೆ, ಅಡ್ವಾಂಟೇಜ್ ಇದೆ. ನೆಕ್ಸ್ಟ್, ಲಾಸ್ಟ್ ಒನ್, ಪೋರ್ಟಬಿಲಿಟಿ. The modular programs can be run on any other computer without any changes. Modular programs ನೀವೆಲ್ಲಾದ್ರೂ ಬರೀಲಿ, ಯಾವ ಕಂಪ್ಯೂಟರ್ ಆದ್ರೂ ಬರೀಲಿ, ಆ ಪ್ರೋಗ್ರಾಮ್ ನ ನೀವು ಯಾವ ಒಂದು ಕಂಪ್ಯೂಟರ್ಸ್ ಅಲ್ಲಿ ಬೇಕಾದ್ರೂ ರನ್ ಮಾಡಬಹುದು ವಿತೌಟ್ ಎನಿ ಚೇಂಜಸ್. ಏನು ಚೇಂಜಸ್ ಇದ್ದರೆ ಏನ್ ಮಾಡಬಹುದು, ನೀವು ರನ್ ಮಾಡಬಹುದು. That is called portability. What is modular programming? Write the advantages or explain the advantages ಅಂತ ಕೇಳ್ತಾನೆ. Modular programming is a programming technique in which a complex program is divided into smaller subprogram. Each smaller subprogram is called module and this process is called modular programming. Then what are the advantages? First one, reusability. In modular programming, the modules can be repeated several times in a program. Therefore, the modules are reusable. Modular programming ಅಲ್ಲಿ ಮಾಡ್ಯೂಲ್ಸ್ ಏನಾಗ್ತದವೆ, ರಿಪೀಟ್ ಆಗ್ತದವೆ several times. ಆದ್ರಿಂದ ಒಂದು ಕಡೆ ಯೂಸ್ ಮಾಡಿರೋ ಮಾಡ್ಯೂಲ್ ನ ಇನ್ನೊಂದು ಕಡೆ ನಾವೇನ್ ಮಾಡಬಹುದು, ರೀಯೂಸ್ ಮಾಡಬಹುದು. Second one is debugging is easier. In modular programming, the modules are smaller and clear. Small ಆಗಿರ್ತವೆ, ಕ್ಲಿಯರ್ ಆಗಿರ್ತವೆ. Therefore, it is very easy to debug. ಈಸಿಯಾಗಿ ನೀವೇನ್ ಮಾಡಬಹುದು, ಡಿಬಗ್ ಮಾಡಬಹುದು. ಚಿಕ್ಕದಾಗಿದ್ದಾವೆ, ಕ್ಲಿಯರ್ ಆಗಿದ್ದಾವೆ, ಎಲ್ಲಿ ತಪ್ಪಿದೆಯೋ ಅಲ್ಲ ಹುಡುಕೋದು, ಅದನ್ನ ಕರೆಕ್ಷನ್ ಮಾಡೋದು. ನೆಕ್ಸ್ಟ್, ಮುಂದೆ ಬಂದು ಯೂಸ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಆರ್ ಯೂಸ್ ಆಫ್ ಲೈಬ್ರರಿ ಫಂಕ್ಷನ್. In modular programming, the programmer can use his or her own library functions. ಅವನಿಗೆ ಬೇಕಾಗಿರೋ ಒಂದು ಲೈಬ್ರರಿ ಫಂಕ್ಷನ್ಸ್ ನ ಆ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಲ್ಲಿ ಏನ್ ಮಾಡಬಹುದು, ಅವನು ಯೂಸ್ ಮಾಡ್ಕೋಬಹುದು. ಅರ್ಥ ಆಗ್ತಾ ಇದೆಯಾ? ನಾಲ್ಕನೇದು ಬಂದು ಪೋರ್ಟಬಿಲಿಟಿ. The modular programs can be run on any other computer without any changes.
ಮಾಡ್ಯುಲರ್ ಪ್ರೋಗ್ರಾಮ್ಸ್ ನ ಯಾವ ಕಂಪ್ಯೂಟರ್ ಅಲ್ಲಿ ಬೇಕಾದರೂ ರನ್ ಮಾಡಬಹುದು, ಯಾವುದೇ ಚೇಂಜಸ್ ಇಲ್ದಿರನೆ. These are the 4 advantages of modular programming. Next 2 mark question ಕೇಳ್ತೇನೆ ನಾನು. What is conditional and unconditional looping? Conditional ಅಂದ್ರೆ ಏನು and unconditional. Conditional means if the condition is true ಆಗಿದ್ರೆ ಮಾತ್ರನೇ the statements are executed specified number of times. ಹೌದಾ? ಕಂಡೀಷನ್ ಟ್ರೂ ಆದ್ರೆ ಮಾತ್ರನೇ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಏನಾಗ್ತವೆ, ರಿಪೀಟೆಡ್ ನಂಬರ್ ಆಫ್ ಟೈಮ್ಸ್ ಏನಾಗ್ತವೆ, ಎಕ್ಸಿಕ್ಯೂಷನ್ ಆಗ್ತವೆ. ಕಂಡೀಷನ್ ಟ್ರೂ ಆದ್ರೆ. ಅನ್ಕಂಡೀಷನಲ್ ಮೀನ್ಸ್ ರಿಪೀಟೆಡ್ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ಸ್ ಅಟ್ ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್. ಇನ್ಫೈನೈಟ್ ಮೀನ್ಸ್ ಕೌಂಟ್ ಮಾಡಕ್ಕಾಗಲ್ಲ ನಾವು. ಯಾವುದೇ ಕಂಡೀಷನ್ ಇಲ್ದಿರನೆ ಕೆಲವೊಂದು ಸ್ಟೇಟ್ಮೆಂಟ್ಸ್ ಏನಾಗ್ತವೆ, ರಿಪೀಟ್ ಆಗಿ ಎಕ್ಸಿಕ್ಯೂಷನ್ ಆಗ್ತವೆ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಕಂಡೀಷನ್ ಅನ್ಕಂಡೀಷನ್ ಗೆ ಒಂದು ಎಕ್ಸಾಂಪಲ್ ನೋಡಲಿ. ನಾವು ರನ್ನಿಂಗ್ ರೇಸ್ ಓಡ್ತೀವಿ, 1500 ಮೀಟರ್ಸ್ ಓಡಬೇಕು. ಅವನು ಹೇಳ್ತಾನೆ ಎಷ್ಟು ರೌಂಡ್ಸ್ ಅಂದ್ರೆ 8 ರೌಂಡ್ಸ್ ಓಡಬೇಕು ಅಂತ ಹೇಳ್ತಾನೆ. ಒಂದು ಟ್ರ್ಯಾಕ್ ಕೊಟ್ಬಿಟ್ಟು ಕಂಡೀಷನ್ ತಾನೇ ಇಲ್ಲ, ಎಷ್ಟು ರೌಂಡ್ಸ್ ಓಡಬೇಕು, 8 ರೌಂಡ್ಸ್. 8 ರೌಂಡ್ಸ್ ಯಾರು ಓಡ್ತಾರೋ, ಫಸ್ಟ್ ಓಡ್ತಾರೋ ಅವನು ಏನ್ ಮಾಡ್ತಾನೆ, ಫಸ್ಟ್ ಪ್ಲೇಸ್. ದಟ್ ಇಸ್ ಅ ಕಂಡೀಷನ್. ಹೋಗ್ತಾನೆ. ಅದೇ ತರ ಅನ್ಕಂಡೀಷನ್ ಅಂದ್ರೆ ನಾವು ಎಷ್ಟು ಟೈಮ್ಸ್ ಅಂತ ನಾವು ಹೇಳ್ತಿಲ್ಲ, ನೀವು ರೌಂಡ್ಸ್ ಹೊಡಿತಾನೆ ಇರ್ರಿ ಅಂತ ನಾವು ಏನ್ ಮಾಡ್ಬೇಕು, ಹೊಡಿತಾನೆ ಇರಬೇಕು. ಎಷ್ಟು ಟೈಮ್ಸ್ ಅಂತ ಹೇಳ್ತಾ ಇಲ್ಲ, ಯಾರು ಫಸ್ಟ್ ಅಂತ ಡಿಸೈಡ್ ಮಾಡಕ್ಕಾಗಲ್ಲ. ನೀನು ಕಂಡೀಷನ್ ಇಟ್ಟಿಲ್ಲ ಅಂದ್ರೆ ಅವ್ನು ನಿಧಾನ ಕೊಡ್ಕೊಂತಾನೆ ಇರ್ತಾನೆ. ಕಂಡೀಷನ್ಗೂ ಅನ್ಕಂಡೀಷನ್ ಡಿಫರೆನ್ಸ್ ನೋಡ್ರಿ. 1500 ಮೀಟರ್ಸ್ ರನ್ನಿಂಗ್ ರೇಸ್ ಓಡುವಾಗ 8 ರೌಂಡ್ಸ್ ಯಾರು ಫಸ್ಟ್ ಓಡಿರ್ತಾನೋ ಅವನು ಫಸ್ಟ್ ಪ್ಲೇಸ್, ಕಂಡೀಷನ್. ಅನ್ಕಂಡೀಷನ್ ಮೀನ್ಸ್ ನೀನು ಎಷ್ಟು ರೌಂಡ್ಸ್ ಆದ್ರೂ ಓಡ್ಕೊಂತಾನೆ ಇದ್ರು, ನೀವು ಫಸ್ಟ್ ಸೆಕೆಂಡ್ ಡಿಸೈಡ್ ಮಾಡಕ್ ಆಗೋದೇ ಇಲ್ಲ. ಇನ್ಫೈನೈಟ್ ನಂಬರ್ ಆಫ್ ಟೈಮ್ಸ್. The set of statements are executed in finite. The set of statements are executed in infinite number of times. Finite means a particular number of times. Infinite means there is no particular number of times. ಎಷ್ಟು ಟೈಮ್ಸ್ ಅಂತ, ನಂಬರ್ ಆಫ್ ಪರ್ಟಿಕ್ಯುಲರ್ ಟೈಮ್ಸ್ ಅಂತ ನಾವು ಹೇಳ್ತಾ ಇಲ್ಲ, ಇಲ್ಲಿ ಹೇಳ್ತಾ ಇದೀವಿ ಎಷ್ಟು ನಂಬರ್ ಆಫ್ ಟೈಮ್ಸ್ ಅಂತ. Then that is called as a conditional and unconditional loop. Loop means round ಅಷ್ಟೇ. Next, what is the single entry and single exit? Single entry and single exit. What is single entry and single exit in structured programming? Structured programming ಅಲ್ಲಿ single entry ಮತ್ತೆ single exit ಅಂದ್ರೆ ಏನು? The program execution started at one particular point. Similarly, the program execution ends at one particular point. Starting ಆಗಿರೋದನ್ನ single entry, ending ಆಗಿರೋದನ್ನ single exit. ಹೌದಾ? The program execution starting at one particular position and the program execution ends at one particular position. ಎಲ್ಲಿ ಸ್ಟಾರ್ಟ್ ಆಗಿದೆಯೋ ಅದನ್ನ ಸಿಂಗಲ್ ಎಂಟ್ರಿ ಅಂತ ಕರಿತೀವಿ, ಎಲ್ಲಿ ಎಂಡ್ ಆಗಿದೆಯೋ ಅದನ್ನ ಸಿಂಗಲ್ ಎಕ್ಸಿಟ್. ಎಕ್ಸಿಟ್ ಅಂದ್ರೆ ಆಚೆ ಕಡೆ ಬರ್ತಾ ಇದೀವಿ. That is called single entry and single exit structured programming. ಅರ್ಥ ಆಯ್ತಾ ಇಷ್ಟುನು? What are the sense? Chapter number 5.